ಒಂದೇ ರೀತಿಯಾಗಿರ್ತಕ್ಕಂಥ ದೋಸೆ ಇಡ್ಲಿ ಪಡ್ಡು ತಿಂದು ಬೋರಿಂಗ್ ಅಂತ ಅನಿಸಿದರೆ ಈ ರೀತಿಯಾಗಿ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಆಲೂ ಪಡ್ಡನ್ನ ಮಾಡ್ಕೊಳ್ಳಿ. ತುಂಬಾ ರುಚಿಕರವಾಗಿರುತ್ತೆ. ಮಕ್ಕಳಿಗೂ ಅಷ್ಟೇ, ನಿಮಗೆ ಉಳಿಸೋದಿಲ್ಲ, ಆ ರೀತಿಯಾಗಿ ಮಕ್ಕಳು ಖಾಲಿ ಮಾಡ್ತಾರೆ. ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗೋವಂಥ ಒಂದು ಆಲೂ ಪಡ್ಡು ಆಗಿರುತ್ತೆ. ಸೊ ಸಿಂಪಲ್ ಮತ್ತು ಟೇಸ್ಟಿಯಾಗಿರ್ತಕ್ಕಂಥ ಈ ಒಂದು ರೆಸಿಪಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಯಾವ ಥರ ಮಾಡೋದು ಅಂತ ನೋಡೋಣ. ಸೊ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ಆಲೂ ಪಡ್ಡು ಮಾಡೋದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ನೆಸಿಟಿ ಇರೋದಿಲ್ಲ. ಮನೇಲಿರ್ತಕ್ಕಂಥ ಕೆಲವು ಇಂಗ್ರೀಡಿಯೆಂಟ್ಸಿಂದ ಈ ಒಂದು ರೆಸಿಪಿ ರೆಡಿ ಆಗುತ್ತೆ. ಸೊ ಆಲ್ರೆಡಿ ನಮಗೆ ದೋಸೆ ಬ್ಯಾಟರ್ ರೆಡಿ ಇದೆ. ಸೊ ಇದಕ್ಕೆ ನಾವು ಸ್ಟಫಿಂಗ್ ಅಷ್ಟೇ ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಬನ್ನಿ ಹಾಗಿದ್ರೆ ಆ ಒಂದು ಸ್ಟಫಿಂಗ್ನ ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವಿಲ್ಲಿ ಬೇಯಿಸಿರ್ತಕ್ಕಂಥ ಆಲೂಗಡ್ಡೆನ ತೊಗೊಂಡಿದ್ದೀವಿ. ಇಲ್ಲಿ ಆ 4 ಆಲೂಗಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ದೊಡ್ಡ ಉರುಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಕೆಂಪು ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅಷ್ಟೇ ಜೀರಿಗೆ ಹಾಕ್ಕೊಂಡು ಈ ಇಂಗ್ರೀಡಿಯೆಂಟ್ಸ್ನ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇಷ್ಟೇ ಸಿಂಪಲ್ ಆಗಿರ್ತಕ್ಕಂಥ ಒಂದು ಸ್ಟಫಿಂಗ್ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಇಷ್ಟೇ. ನಾವು ಇದರಲ್ಲಿ ಕಷ್ಟ ಅಂಥದ್ದು ಏನೂ ಇಲ್ಲ. ಆಲೂಗಡ್ಡೆನ ನಾವು ಬೇಯಿಸ್ಕೊಳೋದು ಸ್ವಲ್ಪ ಅಷ್ಟೇ ಟೈಮ್ ಆಗುತ್ತೆ. ಸೊ ನೋಡಿ, ಈ ಥರ ನಾವು ಚಿಕ್ಕದಾಗಿರ್ತಕ್ಕಂಥ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಳ್ಳೋಣ. ಸೊ ನಾವು ಆಲೂ ಬೋಂಡನ ಯಾವ ರೀತಿಯಾಗಿ ಉಂಡೆಗಳನ್ನ ಮಾಡ್ಕೊತೀವಲ್ಲ ಅದೇ ರೀತಿಯಾಗಿ ನಾವು ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇನ್ನೊಂದು ಸೈಡಲ್ಲಿ ಪ್ಯಾನ್ನ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀವಿ. ಪ್ಯಾನ್ ಬಿಸಿಯಾಗಿದೆ, ಅದಕ್ಕೆ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀವಿ. ಇದಕ್ಕೆ ಸ್ವಲ್ಪ ಅಷ್ಟೇ ಬ್ಯಾಟರ್ನ ನಾವು ಹಾಕ್ಕೊಳ್ಳೋಣ. ಸೊ ಬ್ಯಾಟರ್ ಎಲ್ಲ ಹಾಕಿ ಆದ ನಂತರ ಇದಕ್ಕೆ ನಾವು ರೆಡಿಯಾಗಿರ್ತಕ್ಕಂಥ ಏನು ನಮ್ಮದು ಆಲೂದು ಉಂಡೆಗಳಿರುತ್ತಲ್ಲ, ನಮಗೆ ಸೈಜ್ ಸ್ವಲ್ಪ ದೊಡ್ಡದಾಯ್ತಂದರೆ ನೀವು ಬೇಕಾದರೆ ಸೈಜ್ ಚಿಕ್ಕದು ಕೂಡ ಮಾಡ್ಕೋಬೋದು. ನಾನು ಸ್ವಲ್ಪ ಸೈಜ್ ಅದನ್ನು ದೊಡ್ಡದೇ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಬ್ಯಾಟರ್ ಎಲ್ಲ ಸ್ವಲ್ಪ ಆಚೆ ಬರ್ತಾಯಿದೆ. ಸೊ ಈಗ ಎಲ್ಲ ಉಂಡೆಗಳನ್ನು ನಾವು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಇದ್ರ ಮೇಲ್ಗಡೆ ಇನ್ನೊಂದು ಕೋಟಿಂಗ್ಗೆ ಇನ್ನೊಂದು ಲೇಯರ್ ಬೇಕಲ್ವಾ. ಸೊ ಅದಕ್ಕೋಸ್ಕರ ನಾನು ಈಗ ಉಳಿದಿರ್ತಕ್ಕಂಥ ಬ್ಯಾಟರ್ನ ಇದ್ರ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ಆಲೂ ಉಂಡೆದು ಸೈಜ್ ಏನಿತ್ತಲ್ಲ ಅದು ಸ್ವಲ್ಪ ದಪ್ಪ ಆಗಿರೋದ್ರಿಂದ ಬ್ಯಾಟರ್ ಎಲ್ಲ ಆಚೆ ಎಲ್ಲ ಬರ್ತಾ ಇದೆ. ನೀವು ಸೈಜ್ ಬೇಕಾದರೆ ಸ್ವಲ್ಪ ಚಿಕ್ಕದು ಕೂಡ ಮಾಡಿ ಹಾಕ್ಕೋಬೋದು. ಬಟ್ ಆದರೂ ಕೂಡ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಆದರೆ ಇದು ಟರ್ನ್ ಮಾಡಬೇಕಾದ್ರೂ ಅಷ್ಟೇ ಪ್ರಾಬ್ಲಮ್ ಅಂತ ಏನೂ ಆಗಲಿಲ್ಲ. ಸೊ ಈಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎರಡೂ ಸೈಡಲ್ಲಿ ನಾವು ಯಾವ ರೀತಿ ಪಡ್ಡನ್ನ ಮಾಡ್ಕೊತೀವಲ್ಲ ಅದೇ ರೀತಿಯಾಗಿ ನಾವು ಇದನ್ನು ರೆಡಿ ಮಾಡ್ಕೊಳ್ಳೋಣ. ಸೊ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ರಿಂದ 3 ನಿಮಿಷಗಳ ಕಾಲ ಇದನ್ನು ನಾವು ಮೊದಲಿಗೆ ಬೇಯಿಸ್ಕೊಳ್ತಾ ಇದ್ದೀವಿ. ಸೊ ನೋಡೋಣ, ಇದನ್ನು ಈಗ ಟರ್ನ್ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಟರ್ನ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಸ್ಟಫಿಂಗ್ ಮಾಡಿರ್ತಕ್ಕಂಥ ಆಲೂಗಡ್ಡೆ ಏನಾದರೂ ಕೆಳಗಡೆ ಕೂತ್ಕೊಂಡಿದ್ರೆ ಅದು ತಳ ಹಿಡಿಯೋಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಲೋ ಫ್ಲೇಮಲ್ಲೇ ನಾವು ಬೇಯಿಸ್ಕೊಂಡು ಹುಷಾರಾಗಿ ನಾವು ಇದನ್ನು ಟರ್ನ್ ಮಾಡ್ಕೊ. ಸೊ ಎರಡೂ ಸೈಡಲ್ಲಿ ನಾವು ಇದನ್ನು 5 ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೀವಿ. ಸೊ ಇಲ್ಲಿಗೆ ನಮ್ಮದು ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಆಲೂ ಪಡ್ಡು ರೆಡಿಯಾಗಿದೆ. ಇದು ತುಂಬಾ ಟೇಸ್ಟಿ, ಕ್ರಿಸ್ಪಿ, ಕ್ರಂಚಿಯಾಗಿ ಕೂಡ ಬಂದಿತ್ತು. ನೋಡಿ, ಶೇಪ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ಒಂದೆರಡು ಅಷ್ಟೇ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಸೊ ನೋಡಿ, ಇನ್ನು ಮಿಕ್ಕಿದೆಲ್ಲ ಅಷ್ಟೇ ತುಂಬಾ ಸೂಪರಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಲ್ಲಿ ಕಲರ್ ಸ್ಟ್ರಕ್ಚರ್ ಆಗಿರ್ಬೋದು, ನೋಡಿದ್ರೇ ತಿನ್ಬೇಕನ್ಸುತ್ತೆ. ಸೊ ತುಂಬಾ ಟೇಸ್ಟಿ, ರುಚಿಕರವಾಗಿರ್ತಕ್ಕಂಥ ರೆಸಿಪಿನ ನೀವು ಮಕ್ಕಳಿಗಾಗಿರ್ಬೋದು, ನಿಮಗೆ ಬ್ರೇಕ್ಫಾಸ್ಟ್ ಬೇಕಾದರೂ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ರಿಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ. ಸೊ ನೀವು ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿ ಮೀಟ್ ಆಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.